ರಾಮಸಮುದ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒತ್ತಾಯಿಸಿ ಪ್ರತಿಭಟನೆ. ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ನಗರಸಭೆಗೆ ಮುತ್ತಿಗೆ. ಎಂ ರಾಮಚಂದ್ರ ಎಚ್ಚರಿಕೆ. ಖಾಲಿ ಬಿಂದಿಗೆ ಹಿಡಿದು ಮಹಿಳೆಯರ ಆಕ್ರೋಶ. ಚಾಮರಾಜನಗರ ನಗರದ ರಾಮಸಮುದ್ರ ಬಡಾವಣೆಯ 5 ವಾರ್ಡ್ಗಳಲ್ಲೂ ರಸ್ತೆ, ಚರಂಡಿ, ಕುಡಿಯುವ ನೀರು ಹಾಗೂ ಒಳಚರಂಡಿಯ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯಿಸಿ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಬಡಾವಣೆಯ ಬಸ್ ನಿಲ್ದಾಣದಲ್ಲಿ ಸಮಾವೇಶಗೊಂಡ ನಿವಾಸಿಗಳು ಖಾಲಿ ಬಿಂದಿಗೆ ಹಿಡಿದು ರಸ್ತೆ ತಡೆ ನಡೆಸಿ ಜಿಲ್ಲಾಡಳಿತ, ನಗರಸಭೆ, ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಮಾತನಾಡಿ, ರಾಮಸಮುದ್ರ ಬಡಾವಣೆಯ 5 ವಾರ್ಡ್ಗಳಲ್ಲೂ 5 ತಿಂಗಳಿನಿಂದಲೂ ಕುಡಿಯುವ ನೀರು ಇಲ್ಲದೆ ತೊಂದರೆ ಅನುಭವಿಸುವಂತಾಗಿದೆ. ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿ 4 ವರ್ಷಗಳು ಕಳೆದರೂ ಕೂಡ ಅನೇಕ ರಸ್ತೆಗಳನ್ನು ನಗರಸಭೆಯವರು ಇಲ್ಲಿಯವರೆಗೂ ಮಾಡಿಲ್ಲ. ಗುತ್ತಿಗೆದಾರರು ಕೆಲಸ ಮಾಡಿಲ್ಲ. ಮಳೆ ಬಂದರೆ ನಿವಾಸಿಗಳು ತಿರುಗಾಡು ಬಹಳ ತೊಂದರೆಯಾಗಿದೆ. ಕುಡಿಯುವ ನೀರಿಗಾಗಿ ನಿವಾಸಿಗಳು ಅಗಾಧವಾದ ತೊಂದರೆ ಅನುಭವಿಸುತ್ತಿದ್ದಾರೆ. ಯಾವುದೇ ಬೋರ್ವೆಲ್ ದುರಸ್ತಿ ಮಾಡಿಸಿಲ್ಲ. ನಗರಸಭೆ ಬಹಳ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಬಡಾವಣೆಯ ಸಮಸ್ಯೆಗಳನ್ನು ಕೂಡಲೇ ಸರಿಪಡಿಸಬೇಕು. ಇಲ್ಲದಿದ್ದರೆ ನಗರಸಭೆಗೆ ಬಡಾವಣೆಯ ನಿವಾಸಿಗಳೊಂದಿಗೆ ಮುತ್ತಿಗೆ ಹಾಕಬೇಕಾಗುತ್ತದೆ. ನಗರಸಭೆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು. ಆರ್ವಿ ಮಹಾದೇವಸ್ವಾಮಿ ಮಾತನಾಡಿ, ರಾಮಸಮುದ್ರ ಬಡಾವಣೆಯ 5 ವಾರ್ಡ್ಗಳಲ್ಲೂ ಕುಡಿಯುವ ನೀರು, ರಸ್ತೆ ಸಮಸ್ಯೆಯಾಗಿದ್ದು ನಿವಾಸಿ ತಿರುಗಾಡಲು ತುಂಬಾ ಕಷ್ಟವಾಗುತ್ತಿದೆ. ಕುಡಿಯುವ ನೀರು, ರಸ್ತೆ ಸೌಲಭ್ಯ ಕಲ್ಪಿಸುವಂತೆ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಲಾಗಿದೆ. ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿಸಬೇಕು. ನಗರೋತ್ಥಾನ ಯೋಜನೆಯಡಿ ಗುತ್ತಿಗೆದಾರರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರಾಮಸಮುದ್ರ ಶಿವು, ಆರ್ ಪುಟ್ಟ ಮಲ್ಲಪ್ಪ, ಬೃಂಗೇಶ್, ಆರ್ ಡಿ ಮಹೇಶ್, ವೇಣುಗೋಪಾಲ್, ಹೇಮಂತ್ ಕುಮಾರ್, ಗಿರೀಶ್ ಕುಮಾರ್, ನವೀನ್, ಸೋಮಣ್ಣ, ಚಿನ್ನಸ್ವಾಮಿ, ಮಹದೇವಯ್ಯ, ಹೋಟೆಲ್ ಪುಟ್ಟಣ್ಣ ಇತರರು ಭಾಗವಹಿಸಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, NKS TV4 ಚಾಮರಾಜನಗರ. ಸಮುದ್ರದ 5 ವಾರ್ಡಿನ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ನಿರ್ಮಿಸಿಕೊಳ್ಳುವ ನೀರಿಗೋಸ್ಕರ ಮತ್ತು ರಸ್ತೆ ರಿಪೇರಿಗೋಸ್ಕರ ತಿರುಗಾಡ ಪರಿಸ್ಥಿತಿಯಲ್ಲಿ ರಸ್ತೆಗಳಿಲ್ಲ. ಇವತ್ತು ಎಲ್ಲ ಹಾಳಾಗಿದೆ. ಇವತ್ತು ಸಾಂಕೇತಿಕವಾಗಿ ಸಣ್ಣದಾಗಿ ಪ್ರತಿಭಟನೆಯನ್ನು ನಾವು ರಾಮಸಮುದ್ರದಲ್ಲೇ ಹಮ್ಮಿಕೊಂಡಿದ್ದೀವಿ. ಅಧ್ಯಕ್ಷ ಹೇಳ್ದಂಗೆ ಇನ್ನು ಕೆಲಸ ಕಾರ್ಯಗಳು ಬೇಗ ಆಗದೆ ಹೋದ ಪಕ್ಷದಲ್ಲಿ ಚಾಮರಾಜನಗರದ ನಗರಸಭೆ ಮುಂದೆ ರಾಮಸಮುದ್ರದ 5 ವಾರ್ಡಿನ ಎಲ್ಲ ಮಹಾಜನಗಳು ಹೋಗಿ ನಾವು ಮುತ್ತಿಗೆ ಹಾಕೋ ಕಾರ್ಯಕ್ರಮನ ಹಮ್ಮಿಕೋತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 27-31 ಇವತ್ತು ರಾಮಸಮುದ್ರದ 5 ವಾರ್ಡ್ಗಳ ನಾಗರಿಕರು ಕೂಡ ರಾಮಸಮುದ್ರ ಬಡಾವಣೆಗಳಲ್ಲಿ ಸುಮಾರು 5-6 ತಿಂಗಳಿಂದ ಕೂಡ ಕುಡಿಯೋ ನೀರಿನ ಸಮಸ್ಯೆ ಮತ್ತು 4 ವರ್ಷ ಆಗಿ ಟೆಂಡರ್ ಆಗಿದ್ದರೂ ಕೂಡ ಅನೇಕ ರಸ್ತೆಗಳನ್ನು ನಗರಸಭೆಯವರು ಇಲ್ಲಿವರೆಗೂ ಕೂಡ ಮಾಡಿಲ್ಲ. ಈಗಾಗಲೇ ಅದು ಟೆಂಡರ್ ಕರೆದು ಕಾಂಟ್ರಾಕ್ಟರ್ಗಳು ಕೂಡ ತಗೊಂಡ್ರದ್ದು ಕೂಡ 4 ವರ್ಷದಲ್ಲೂ ಕೂಡ ಕೆಲಸ ಮಾಡಿದೆ. ರಸ್ತೆಗಳು ಮಳೆ ಹೋದರೆ ತಿರುಗಾಡೋಕ್ಕೆ ಭಾಳ ತೊಂದರೆ ಆಗಿದೆ. ಕುಡಿಯೋ ನೀರಿಗಂತೂ ಭಾಳ ಅಗಾಧವಾದಂಥ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ಬೋರ್ವೆಲ್ಗಳನ್ನು ಕೂಡ ರಿಪೇರಿ ಮಾಡಿದೆ. ಬೋರ್ವೆಲ್ಲು 1 ಲೆಂತ್ 2 ಲೆಂತ್ ಪೈಪ್ ಬಿಟ್ಟರೆ ನೀರು ಬರ್ತದೆ. ಅದನ್ನು ಕೂಡ ಕೆಲಸವನ್ನು ಮಾಡಿದೆ. ನಗರಸಭೆ ಭಾಳ ನಿರ್ಲಕ್ಷ್ಯದಿಂದ ಹೊಂದಿದೆ. ಯಾವುದೇ ರೀತಿಯಾದಂಥ ಕೆಲಸವನ್ನು ರಾಮಸಮುದ್ರ ಗ್ರಾಮಕ್ಕೆ ಮಾಡ್ತಾ ಇಲ್ಲ. ಅದನ್ನು ನೋಡಿ ಇವತ್ತು ಮಹಿಳೆಯರು ಕೂಡ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೆಂಬಲವಾಗಿ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಏನು ಸಮಸ್ಯೆ ಇದೆ ರಾಮಸಮುದ್ರದಲ್ಲಿ ಅದು ಶೀಘ್ರವಾಗಿ ಪರಿಹಾರ ಮಾಡಲಿಲ್ಲ ಅಂದರೆ ನಗರಸಭೆ ಮುಂದೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಇಡೀ ರಾಮಸಮುದ್ರದ ಜನ ಸೇರಿ ಮಾಡ್ತೀವಿ ಅಂತ ಈ ಮೂಲಕ ನಗರಸಭೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಶಾಸಕರು ಕೂಡ ಅನೇಕ ಬಾರಿ ಶಾಸಕರು ನೋಡಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಅಂತ ಪತ್ರಿಕೆಗಳಲ್ಲೂ ಬಂದಿದೆ, ಟಿವಿಗಳಲ್ಲಿ ಬಂದಿದೆ. ಆದರೂ ಕೂಡ ಗಮನ ಹರಿಸಿಲ್ಲ. ಶಾಸಕರ ಬೇಜವಾಬ್ದಾರಿನೂ ಕೂಡ ಇದೆ. ನಗರಸಭಾ ಅಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿ ಇವತ್ತು ಬೇಸಿಗೆ ಬಂದಿದೆ, ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ಅದನ್ನು ತಕ್ಷಣದಲ್ಲಿ ಬಗೆಹರಿಸೋ ಕೆಲಸವನ್ನು ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.
ಬೇಕು